ನಮಸ್ಕಾರ ಸ್ನೇಹಿತರೆ. ಅಲ್ಲಿ ನಮ್ಮ ಮುನಿಯಪ್ಪನ ಹತ್ರ ಮಾತಾಡ್ಕೊಂಡು ಅಷ್ಟೊತ್ತು ಕಾಮಿಡಿ ಮಾಡ್ಕೊಂಡು ಯಾವುದು ಇವತ್ತು ಲೋಡ್ ಇರಲಿಲ್ಲ, ಅದನ್ನೆಲ್ಲ ಮಾಡ್ಕೊಂಡು ಹಂಗೆ ಮನೆಗೆ ಹೊರಟೆ. ಇವತ್ತಿನ ದಿನ ಮಾತ್ರ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಆಮೇಲೆ ಖುಷಿಯಿಂದ ಮುಂದೆ ಬರ್ತೀನಿ ಗುರು. ಪಾಪ ನಮ್ಮ ಸ್ನೇಹಿತರದ್ದು ಒಬ್ರದ್ದು ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟೈತೆ ಗುರು ಗಾಡಿದು. ಪಾಪ ಅವ್ರು ಸಡನ್ನಾಗಿ ಗಾಡಿ ಎಳೆದ್ಬಿಟ್ಟವ್ರೆ. ಅದು ಸಿಕ್ಕಾಪಟ್ಟೆ ಟರ್ನಿಂಗು, ರೋಡ್ ತುಂಬ ಎಲ್ಲ ಪಿಲ್ಲಿ ಆಗೋಗೈತೆ ಗ್ಲಾಸು. ಆಮೇಲೆ ಅವರು ಏನು ಮಾಡೋದು, ಯಾರೂ ನಿಲ್ಲಿಸ್ತಾ ಇಲ್ಲ ಅವ್ರಿಗೆ. ನಾನು ಬಂದ್ಬಿಟ್ಟು ಯಾರಪ್ಪ ಹಿಂಗೆ ಮಾಡಾಕ್ಬಿಟ್ಟವ್ರಲ್ಲ ಅಂತ ಎಲ್ಲ ನೋಡ್ತೀನಿ ಗುರು. ಪಾಪ ಎಲ್ಲ ಕೇಳಿ ಹೋಗ್ತಾರೆ ಹೊರ್ತು ಏನೂ ಸಹಾಯ ಮಾಡ್ತಿಲ್ಲ. ಅವ್ರು ನನಗೆ ಗೊತ್ತಿರೋರಾದ್ರಿಂದ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಏನಣ್ಣ ಆಯಿತು ಹೆಂಗಣ್ಣ ಆಯಿತು ಅಂತ ಅಂದೆ. ಲಾರಿಯವನು ಟರ್ನಿಂಗಲ್ಲಿ ಸಡನ್ನಾಗಿ ಬಂದ್ಬಿಟ್ನಂತೆ. ಈ ಅಣ್ಣ ಸಡನ್ನಾಗಿ ಎಳೆದ್ಬಿಟ್ಟವ್ರೆ ಗಾಡಿನ. ಅಲ್ಲಿಂದ ಸಡನ್ನಾಗಿ ಎಳೆದಿಟ್ಟಿಗೆ ಹಗ್ಗ ಕಟ್ಟವ್ರೆ, ಬೆಲ್ಟ್ ಹೊಡೆದಿಲ್ಲ ನಾವು. ಯಾಕಂದರೆ ಬೆಲ್ಟ್ ಹೊಡೆಯೋದು ಟಫನ್ ಪೀಸ್ ನಮ್ಮದು, ಇದು ಕಚ್ಚಾ ಪೀಸ್ ಆದ್ದರಿಂದ ಇದಕ್ಕೆ ನಾವು ಇದೇ ಮಾಡಬೇಕು, ಹಗ್ಗ ಹೊಡಿಬೇಕು. ಬೆಲ್ಟ್ ಆದರೆ ಕಟ್ಟಾಗ್ಬಿಡ್ತವೆ. ಆಮೇಲೆ ಇವಣ್ಣ ಬೆಲ್ಟೆಲ್ಲ ಹೊಡೆದಿರಲಿಲ್ಲ, ಹಗ್ಗ ಹೊಡೆದಿದ್ರು, ಅದರಿಂದ ಅದು ಕಟ್ಟಾಗಿ ಬಿದ್ದೋಗ್ಬಿಟ್ಟಿತ್ತು ಗುರು. ನನಗಂತೂ ಬೇಜಾರಾಗೋಯ್ತು. ಈಗ ಗಾಡೀಲಿರೋ ಗ್ಲಾಸ್ ಎಲ್ಲ ಫುಲ್ಲು ವೇಸ್ಟು, ಅದು 3 ಲಕ್ಷ ರೂಪಾಯಿ ಮಾಲು. ನನಗಂತೂ ಎಷ್ಟು ಬೇಜಾರಾಗೋಯ್ತು ಗೊತ್ತಾ ಇವಣ್ಣನ ನೋಡಿ. ನನಗೆ ಯಾಕಪ್ಪ ಹಿಂಗೆ ಆಗೋಯ್ತು ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಕಸ್ಟಮರು ಏನೋ ಒಂದು ನಂಬಿಕೆಯಲ್ಲಿ ಬಾಡಿಗೆ ಕಳಿಸಿರ್ತಾರೆ. ಈ ಥರ ಎಲ್ಲ ಆಗೋದ್ರೆ ಅವ್ರಿಗೂ ಬೇಜಾರು, ನಮಗೂ ಬೇಜಾರು. ಅದರಿಂದ ಇವಣ್ಣ ಎಲ್ಲ ಪಾಪ ಕ್ಲೀನ್ ಮಾಡೋಕ್ಕೆ ಒಬ್ಬರೇ ಒದ್ದಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ವೀಡಿಯೋ ಮಾಡ್ಕೊತ ಇದ್ದೆ. ಆ ಅಣ್ಣ ಇದ್ದವರಲ್ಲ, ಏನು ವೀಡಿಯೋ ಮಾಡ್ಕೊತೀಯ, ಬಾರ ತಿಗ ಮುಚ್ಕೊಂಡು ಕ್ಲೀನ್ ಮಾಡಲ್ಲ, ಬರೀ ಇದೇ ಆಯ್ತಲ್ಲ ವೀಡಿಯೋ ಮಾಡ್ಕೊಂಡು ನಿನ್ನ ಜೀವನ, ಏನೋ ವ್ಲಾಗರ್ ಐತಿ ಅಂತೆ ವ್ಲಾಗರು ಅಂತ ಬೈತಾಯಿದ್ರು. ಆಯಿತು ಬೈಬೇಡ, ಇರೋಣ, ಬರ್ತೀನಿ ನಾನು ಕ್ಲೀನ್ ಮಾಡೋಕ್ಕೆ. ಗ್ಲೌಸ್ ಇದ್ದರೆ ಕೊಡು ಅಂತ ನಾನು ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಕ್ಲೀನ್ ಮಾಡೋಣ ಹೊರಟೆ. ಅಷ್ಟೊತ್ತಿಗೆ ಅವ್ರು ಮೇಸ್ತ್ರಿ ಬಂದರು, ಗ್ಲಾಸ್ ಅವರು ಮೇಸ್ತ್ರಿ. ನಮ್ಮ ಮೇಸ್ತ್ರಿ ಬಂದವರು, ಯಾಕಲ್ಲ ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ನಮ್ಮ ಮೇಸ್ತ್ರಿನ ಗಾಡಿ ಸೈಡ್ಗೆ ಹಾಕಿ ಪಾಪ ಎಲ್ಪ್ ಮಾಡೋಕ್ಕೆ ಬಂದರು. ನೋಡು ಮೇಸ್ತ್ರಿ ಮಕ್ಕಳು ನಗ, ಎಣ್ಣೆ ಹೊಡೆಯೋಕ್ಕೆ ಟೈಮ್ ಆಗೈತಿ, ಈ ನನ್ನ ಮಕ್ಕಳು ನೋಡ್ರಿ ಬಿಡ್ತಾಯಿಲ್ಲ ನನ್ನ ಅಂತ. ನನಗಂತೂ ಅವ್ರನ್ನ ಒಂದು ಅರ್ಧ ಗಂಟೆ ಅವ್ರ ಹತ್ರ ಕಾಮಿಡಿ ಮಾಡ್ಕೊಂಡು ಇನ್ನೇನು ಮಾಡೋದು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಅದನ್ನು ಕ್ಲೀನ್ ಮಾಡಿದವ್ರೆ. ಗ್ಲಾಸೆಲ್ಲ ಎತ್ಕೊಳಕ್ಕೆ ಅವರು ಗ್ಲಾಸ್ ಫ್ಯಾಕ್ಟ್ರಿ ಹುಡುಗರೇ ಬರ್ತಾರಂತೆ. ಅಲ್ಲಿಂದ ಸೀದಾ ಹೊರಡೋಣ ಅಂತ ಹೊರಟೆ. ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ದಯವಿಟ್ಟು ಈ ಟರ್ನಿಂಗ್ಗಳಲ್ಲಿ ಲೋಡ್ ಗಾಡಿ ಆಗಲಿ ಖಾಲಿ ಗಾಡಿ ಆಗಲಿ ಇಂಥ ಟರ್ನಿಂಗ್ಗಳಲ್ಲಿ ದಯಮಾಡಿ ನಿಧಾನಕ್ಕೆ ಬನ್ನಿ. ಯಾಕಂತ ಅಂದರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ರೋಡಲ್ಲಿ ಯಾರೂ ಆಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ.